ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನಂತೂ ಒಂದು ವಾರ ಆಯಿತು ವ್ಲಾಗ್ನ ಮಾಡಿ, ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಹಾಗಾಗಿ ಯಾವುದೇ ಥರ ವ್ಲಾಗ್ ಏನು ಮಾಡಿರಲಿಲ್ಲ, ಯಾವುದೇ ವೀಡಿಯೋನು ಕೂಡ ಅಪ್ಲೋಡ್ ಕೂಡ ಮಾಡಿರಲಿಲ್ಲ. ಇನ್ನು ಇವತ್ತು ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ವೆದರ್ ಸ್ವಲ್ಪ ಕೂಲಾಗಿತ್ತು, ಹಾಗೆ ತುಂಬಾ ಗಾಳಿ ಇತ್ತು. ಈ ಥರ ವೆದರು ಮತ್ತು ಈ ಥರ ಗಾಳಿನ ನೋಡೇ ತುಂಬ ದಿನ ಆಗಿತ್ತು. ಯಾಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಈ ಬೆಂಗಳೂರಲ್ಲಿ ಶೆಕೆನೇ ಆಗುತ್ತೆ, ಯಾವತ್ತೂ ಚಳಿ ಅನ್ನೋದೇ ಆಗಿಲ್ಲ. ನನಗಂತೂ ಈ ವೆದರ್ ಎಷ್ಟು ಬೇಗ ಮುಗ್ದೋಗುತ್ತೋ ಅನ್ನೋ ಥರ ಆಗೋಗಿದೆ. ಈ ನಡುವೆ ಅಂತೂ ಎಲ್ಲರಿಗೂ ಕೂಡ ಹುಷಾರಿಲ್ಲ. ಇಷ್ಟಿನ ದಿನದವರೆಗೂ ಕೂಡ ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲ, ಇವಾಗ ಮತ್ತೆ ನನಗೆ ಸ್ಟಾರ್ಟ್ ಆಗಿದೆ. ಬೇಗ ಈ ವೆದರ್ ಮುಗಿದ್ರೆ ಸಾಕು. ಇನ್ನು ಬೆಳಿಗ್ಗೆ ಎದ್ದು ಬೇಗ ತಿಂಡಿಗೆ ಅಂತ ಹೇಳಿ ವಾಂಗಿಬಾತ್ನ ಮಾಡಿಕೊಂಡೆ. ನನ್ನ ತಲೆಯಲ್ಲಿ ಇದ್ದಿದ್ದು ಬೆಳಗ್ಗೆನೆ ಪೂಜೆನೇ ಮಾಡ್ಕೊಬಿಡೋಣ ಅಂತ ಹೇಳಿ ಇತ್ತು. ಆದರೆ ಯಾಕೋ ಗೊತ್ತಿಲ್ಲ, ಇನ್ನು ಯುಗಾದಿ ಹಬ್ಬ ಕೂಡ ಹತ್ತಿರ ಬರ್ತಿದೆ, ಹಾಗಾಗಿ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಚೆನ್ನಾಗಿದ್ದಾಗಲೇ ಅಂತ ಹೇಳಿ ಮನೆಯೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ನಾನು ಇತ್ತೀಚೆಗಂತೂ ಕಳ್ಸೋಕ್ಕೆ ಎಷ್ಟೇ ಕಾಯಿ ಇಟ್ಟರೂ ಕೂಡ ಒಂದು ದಿನಕ್ಕೆಲ್ಲ ಕಾಯಿ ಒಡೆದೋಗ್ಬಿಟ್ಟಿರುತ್ತೆ. ಮತ್ತೆನ ಕೇಳಿದೆ ಯಾಕೆ ಹೀಗಾಗ್ತಿದೆ ಅಂತ. ಆದರೆ ಅವ್ರು ಹೇಳಿದ್ರು ತುಂಬಾ ಬಿಸಿಲಿರುತ್ತೆ, ಅದಲ್ಲದೆ ನೀವು ಸ್ವಲ್ಪ ಬಿಸಿಲು ಜಾಸ್ತಿ ನೀವಿರೋ ಕಡೆ, ಟೆರೇಸ್ ಬೇರೆ ಹತ್ರದಲ್ಲಿ ಇದೆಯಲ್ಲ, ಹಾಗಾಗಿ ಹೀಟಿಗೆ ಕಾಯಿ ಒಡೆದೋಗುತ್ತೆ ಬಿಡು ಅಂತ ಹೇಳಿದ್ರು. ನಾನು ಅದು ಒಡೆದೋದಂಗೆ ಅವಾಗವಾಗಲೇ ಚೇಂಜ್ ಮಾಡಿಬಿಡ್ತೀನಿ. ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಒಂದು ಕಾಯಿ ಕೂಡ ಸುಲಿಸ್ಕೊಂಡೆ. ಇನ್ನು ನಮ್ಮ ಮನೆಯವರು ಸ್ವಲ್ಪ ಜ್ವರ ಇದ್ದ ಕಾರಣ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡಿ ಎದ್ದು ಸ್ನಾನ ಮಾಡಿ ಅವರು ತಿಂಡಿ ತಿಂದು ಡ್ಯೂಟಿಗೆ ಕೂಡ ಹೋದರು. ತಿಂಡಿಗೆ ಅಂತ ಹೇಳಿ ಬೇಗ ಆಗಲಿ ಅಂತ ವಾಂಗಿಬಾತ್ ಮಾಡ್ಕೊಂಡಿದ್ದೆ. ಅವರನ್ನು ಕಳಿಸಿ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಏನೆಲ್ಲ ಬಾಕ್ಸ್ ಇದ್ದು ಆ ಬಾಕ್ಸ್ನೆಲ್ಲ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಐಟಮ್ನ ಫಿಲ್ ಮಾಡಿಕೊಂಡು ಜೋಡಿಸ್ಕೊಂಡೆ. ಅದನ್ನೆಲ್ಲ ಜೋಡಿಸಾದ್ಮೇಲೆ ಇನ್ನು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬೆಡ್ ಮೇಲೆ ಏನು ಬೆಡ್ಶೀಟ್ ಎಲ್ಲ ಹಾಕಿ ಆ ಬೆಡ್ಶೀಟ್ನೆಲ್ಲ ನೆನೆ ಹಾಕಿ, ಹಾಗೆ ನಾನು ಕಾಲು ಒರೆಸೋ ಮ್ಯಾಟ್ಗಳೇನಿದ್ದು ಆ ಮ್ಯಾಟ್ಗಳನ್ನೂ ಕೂಡ ನೀರಿಗೆ ಹಾಕಿ ನೆನೆ ಹಾಕಿದ್ದೆ. ನಾನು ಎಷ್ಟೇ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿದ್ರು ಕೂಡ ಬೇಗ ಕೆಲಸ ಮುಗಿಯೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅರ್ಧ ಗಂಟೆ ಕೆಲಸ ಮಾಡ್ತೀನಿ, ಅರ್ಧ ಗಂಟೆ ಫೋನ್ ಇಟ್ಕೊಂಡು ಕೂತ್ಕೊತೀನಿ, ಹಾಗಾಗಿ ಬೇಗ ಕೆಲಸ ಆಗೋದಿಲ್ಲ. ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಹೀಗೆ ಮಾಡೋದ್ರಿಂದ ಬೇಗ ಕೆಲಸನೂ ಕೂಡ ಸಾಗೋದಿಲ್ಲ. ಹೀಗೆ ಮಾಡ್ಕೊಂಡು ನೋಡೋದ್ರೊಳಗಡೆ 12 ಗಂಟೆ ಆಗಿತ್ತು. ಇನ್ನೇನು ರೂಮ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ಅಷ್ಟರೊಳಗಡೆ ನಮ್ಮ ಮನೆಯವ್ರು ಬಂದರು. ನನಗಂತೂ ಫುಲ್ಲು ಭಯ ಸ್ಟಾರ್ಟ್ ಆಗೋಯ್ತು, ಯಾಕೆ ಮತ್ತೆ ರಿಟರ್ನ್ ಬಂದುಬಿಟ್ರಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವರು ಯಾವತ್ತೇ ಕೂಡ ಎಷ್ಟೇ ಸುಸ್ತಾಗಿದ್ದರೂ ಕೂಡ ಒಂದ್ಸಲ ಡ್ಯೂಟಿಗೆ ಹೋದ್ಮೇಲೆ ಇನ್ನು ಸಂಜೆನೇ ರಿಟರ್ನ್ ಬರ್ತಿದ್ದಿದ್ದು. ಇವತ್ತು ಸಡನ್ನಾಗಿ ಬಂದರು ಅಂತ ಹೇಳಿ ಭಯ ಸ್ಟಾರ್ಟ್ ಆಯಿತು. ನೋಡಿದ್ರೆ ತುಂಬಾ ಜ್ವರ ಇತ್ತು, ಮೈಯಲ್ಲಿ ಫುಲ್ಲು ಸುಡ್ತಾ ಇತ್ತು ಮೈ, ಹಾಗೆ ಕಣ್ಣೆಲ್ಲ ಫುಲ್ ರೆಡ್ ಆಗೋಗಿದ್ದು. ನನಗಂತೂ ಅವ್ರು ಬಂದಿದ್ದು ನೋಡಿ ಫುಲ್ಲು ಕಾಲೆಲ್ಲ ಒಂಥರ ನಡ್ಗೋದಕ್ಕೆ ಸ್ಟಾರ್ಟ್ ಆಯಿತು. ಬಂದ ತಕ್ಷಣವೇ ಮಲ್ಕೊಬಿಟ್ರು. ಮೈ ಮುಟ್ಟು ನೋಡಿದ್ರೆ ತುಂಬಾ ಜ್ವರ ಇದ್ದು. ಸೊ ಒಂದು ಸ್ವಲ್ಪ ಹೊತ್ತು ತಣ್ಣೀರು ಬಟ್ಟೆನ ಹಣೆಗೆ ಹಾಕಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಎಬ್ಬಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೋದೆ. 102 ಸೆಲ್ಸಿಯಸ್ ಜ್ವರ ಇದ್ದು. ಡಾಕ್ಟರ್ ಕೂಡ ನೋಡಿ ಬೈದರು, ಇಷ್ಟೊಂದು ಜ್ವರ ಇದ್ದಾವಲ್ಲ, ಮೊದಲೇ ಕರ್ಕೊಬರೋದಲ್ವ ಅಂತ ಹೇಳಿ. ಇವರು ಬೆಳಗ್ಗೆ ಡ್ಯೂಟಿಗೆ ಹೋದರೆ ಇನ್ನು ಬರ್ತಿದ್ದಿದ್ದು ಸಂಜೆ 10 ಗಂಟೆ 9 ಗಂಟೆ ಈ ಥರ ಆಗೋದು. ಮೆಡಿಕಲಿಂದ ಮಾತ್ರೆನ ತಂದು ಕುಡಿಯೋರು, ಹುಷಾರಾಗುತ್ತೆ ಅಂತ. ಬಟ್ ಆದರೆ ಒಂದೇ ದಿನ ಇಷ್ಟೊಂದು ಜ್ವರ ಬಂದಿದ್ದು ನೋಡಿ ನಿಜವಾಗ್ಲೂ ಭಯ ಆಯಿತು. ಅದಕ್ಕೋಸ್ಕರ ಹಾಸ್ಪಿಟಲಿಗೆ ಬಂದರು, ಇಲ್ಲ ಅಂದಿದ್ರೆ ಇನ್ನೂ 1-2 ದಿನ ಬರ್ತಾ ಇರಲಿಲ್ಲ. ಬರೀ ಮಾತ್ರೆನೇ ಕುಡ್ದಿರೋರು. ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಮಾತ್ರೆನ ಕೊಟ್ಟು ಹಾಗೆ ಒಂದು ಇಂಜೆಕ್ಷನ್ ಕೂಡ ಹಾಕಿದ್ರು. ಅದನ್ನು ಹಾಕಿದ್ರಿಂದ ಎಷ್ಟೋ ಜ್ವರ ಕಡಿಮೆ ಆದವು ಅಂತಲೇ ಹೇಳ್ಬೋದು. ಇನ್ನು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬರ್ತಾ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಐಸ್ ಕ್ರೀಮ್ನ ತೊಗೊಂಡು ಮನೆಗೆ ಬಂದೆ. ಸ್ವಲ್ಪ ಜಾಸ್ತಿನೇ ಬಿಸಿಲಿರೋದ್ರಿಂದ ಅವ್ರಿಗೂ ಕೂಡ ಐಸ್ ಕ್ರೀಮ್ನ ತಿನ್ನಿಸಿ ನಾನು ತಿಂದ್ಕೊಂಡೆ. ಇನ್ನು ಊಟಕ್ಕೆ ಅಂತ ಹೇಳಿ ಬರಬೇಕಾದ್ರೇ ಇಡ್ಲಿನ ತರೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮನೆಯವರು ನನಗೆ ಇಡ್ಲಿ ಬೇಡ, ಮುದ್ದೆನ ಮಾಡಿಕೊಡು ಅಂತ ಹೇಳಿದ್ರು. ನಾನು ಒಬ್ಬಳೇ ಅಲ್ವಾ ಅಂತ ಹೇಳಿ ಏನೂ ಕೂಡ ಮಾಡ್ಕೊಂಡಿರಲಿಲ್ಲ. ಮಧ್ಯಾಹ್ನಕ್ಕೆ ಬೆಳಗ್ಗೆ ಏನಿರುತ್ತೆ ಅದನ್ನೇ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳಿ. ಇವರು ಸಡನ್ನಾಗಿ ಬಂದಿದ್ದರಿಂದ ನನಗೆ ಏನು ಅಡುಗೆ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗಾಗಿ ಇಡ್ಲಿನೇ ತಿನ್ನಿ ಅಂತ ಹೇಳಿದೆ. ಅವ್ರು ನನಗೆ ಇಡ್ಲಿ ಬೇಡ, ಮುದ್ದೆ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮುದ್ದೆನೇ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮುದ್ದೆಗೂ ಕೂಡ ಇಟ್ಕೊಂಡೆ.
ಸಾಂಬಾರು ಮಾಡೋ ಅಂಥದ್ದು ಏನೂ ಇರಲಿಲ್ಲ, ಏಕೆಂದರೆ ನೆನ್ನೆ ಸಂಜೆ ಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಹಾಗಾಗಿ ಬರೀ ಮುದ್ದೆ ಒಂದು ಮಾಡ್ಕೋಬೇಕಾಗಿತ್ತು. ನನಗೆ ರೈಸ್ ಬೇಡ, ಬರೀ ಮುದ್ದೆ ಸಾಕು ಅಂತ ಹೇಳಿದ್ರು. ಹಾಗಾಗಿ ಅವರೊಬ್ಬರಿಗೆ ಇಲ್ಲಿ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆನೂ ಕೂಡ ಮಾಡಿ ಊಟಕ್ಕೆ ಅಂತ ಹೇಳಿ ಬಡಿಸ್ದೆ. ಬಿಸಿಲು ಅನ್ನೋದಂತೂ ತುಂಬಾ ಇತ್ತು. ಈ ಬಿಸಿಲಿಗೆ ಅರ್ಧ ಜ್ವರ ಜಾಸ್ತಿ ಆಗುತ್ತೆ, ಎಂಥವ್ರಿಗೂ ಕೂಡ ಹುಷಾರಿಲ್ದಂಗೆ ಆಗುತ್ತೆ, ಹಾಗೆ ತುಂಬಾ ಸುಸ್ತು ಕೂಡ ಆಗುತ್ತೆ. ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನೀರಿನಂಶ ಇರುವಂಥ ಹಣ್ಣುಗಳನ್ನ ತಿನ್ನಬೇಕು, ಹಾಗೆ ಜಾಸ್ತಿ ನೀರನ್ನು ಕೂಡ ಕುಡಿಬೇಕು. ನಾನು ಕೂಡ ಇವಾಗ ನೈಟೇ ಚಿಯಾ ಸೀಡ್ಸ್ನ ನೆನೆ ಹಾಕಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವರು ಡ್ಯೂಟಿಗೆ ಹೋಗಬೇಕಾದ್ರೆ ಬಾಟ್ಲಿಗೆ ನೀರು ಜೊತೆಗೆ ಚಿಯಾ ಸೀಡ್ಸ್ ಕೂಡ ಹಾಕ್ಕೊಡ್ತೀನಿ. ಯಾಕೆಂದರೆ ಅದು ತಂಪು, ಬಾಡಿ ಹೀಟಲ್ಲಿದ್ದರೂ ಕೂಡ ಬಾಡಿನ ತಂಪಾಗಿಟ್ಟಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಚಿಯಾ ಸೀಡ್ಸ್ನ ಯೂಸ್ ಮಾಡಿ. ಅದರಲ್ಲೂ ಇವಾಗಂತೂ ತುಂಬಾ ಬಿಸಿಲು, ಬೆಳಗ್ಗೆ 7 ಗಂಟೆಗೆಲ್ಲನೇ ತುಂಬಾ ಬಿಸಿಲು ಹತ್ತಿರುತ್ತೆ. ಅವರು ಕೂಡ ಊಟನೂ ಮಾಡಿಕೊಂಡು ಮಾತ್ರೆನೂ ಕೂಡ ಕುಡಿದು ರೆಸ್ಟ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಮ್ಯಾಟು ಮತ್ತು ಏನೆಲ್ಲ ನೆನೆ ಹಾಕಿದ್ದೆ ಅದನ್ನೆಲ್ಲ ವಾಶ್ ಮಾಡಿ, ನಾನು ಬೆಳಿಗ್ಗೆ ಪೂಜೆ ಮಾಡಿರಲಿಲ್ವಲ್ಲ, ಹಾಗಾಗಿ ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟರೊಳಗಡೆ ಟೈಮು ಒಂದು 4:15 5:30 ಆಗಿತ್ತು ಅಂತ ಅನಿಸುತ್ತೆ. ಮನೆ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೇಲೆಲ್ಲ ಗುಡಿಸ್ಕೊಂಡು ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಕೊಂಡೆ. ನಾನೇ ನೆನ್ನೆ ಗುಲಾಬಿ ಹೂನ ತಂದಿದ್ದೆ ಅಜ್ಜಿ ಹತ್ರ. 40 ರೂಪಾಯಿಗೆ ಇಷ್ಟು ಗುಲಾಬಿ ಹೂನ ಕೊಟ್ಟಿದ್ರು. ಅದನ್ನು ತಂದು ನನಗೆ ಕಟ್ಟೋದಕ್ಕೆ ಬರಲ್ಲ, ಹಾಗಾಗಿ ಸೂಜಿಯಲ್ಲಿ ಪೋಣಿಸಿ ಹಾರನ ಮಾಡ್ಕೊಂಡಿದ್ದೆ. ರಾಯರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಹಾರ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ತುಪ್ಪದ ದೀಪ ಕೂಡ ಹಚ್ಚಿ ರಾಯರಿಗೆ ನನಗಂತೂ ಪೂಜೆ ಮಾಡಿದ್ದು ತುಂಬಾ ತೃಪ್ತಿ ಅನ್ನಿಸ್ತು. ಗುರುವಾರ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಇಬ್ಬರು ಇದ್ವಲ್ಲ ಅಂತ ಹೇಳಿ ಕಾಫಿನೂ ಕೂಡ ಇಟ್ಕೊಂಡ್ವಿ. ಕಾಫಿ ಅಲ್ಲ, ಟೀನ ಇಟ್ಕೊಂಡ್ವಿ. ಟೀನ ಮಾಡ್ಕೊಂಡು ಕುಡಿದು ನಾನಂತೂ ಹೊರಗಡೆ ಚಾಟ್ಸ್ನ ತಿಂದು ತುಂಬಾ ದಿನ ಆಗೋಗಿತ್ತು. ಹಾಗಾಗಿ ಕರ್ಕೊಂಡು ಹೋಗಿ ಅಂತ ಕೇಳಿದೆ, ಅವರು ಕೂಡ ಕರ್ಕೊಂಡು ಹೋದರು. ನಾವು ಹೋದಾಗ 7 ಗಂಟೆ ಆಗಿತ್ತು. ನಮ್ಮ ರೋಡಲ್ಲಂತೂ ತುಂಬಾ ಜನ, ಯಾಕೆ ಅಂದರೆ ನಮ್ಮದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಆ ಟೈಮಲ್ಲಿ ಏನೆಲ್ಲ ಫ್ಯಾಕ್ಟ್ರಿಗಳಿರುತ್ತೆ ಅಥವಾ ಏನೆಲ್ಲ ಕಂಪ್ನಿಗಳಿರುತ್ತೆ ಅದನ್ನೆಲ್ಲ ಬಿಟ್ಟಿರುತ್ತೆ. ಎಲ್ಲರೂ ಕೂಡ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. 6 ಗಂಟೆಗೆ ಹೋಗೋರು ಇರೋರು 6 ಗಂಟೆಗೂ ಕೂಡ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ಮಾಮೂಲಿಯಾಗಿ ಹೋಗೋ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಜೀವನನ ಹೇಳಿದ್ರು ಬಂಗಾರಪೇಟೆ ಚಾಟ್ಸ್ಗೆ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ನಮ್ಮ ಮನೆಯವರು ಅಲ್ಲಿಗೆ ಕರ್ಕೊಬಂದರು. ತುಂಬಾ ಜನ ಸೇರಿದ್ರು, ತುಂಬ ರಶ್ ಇತ್ತು. ಜನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಲ್ಲಿ ನಾರ್ಮಲಾಗಿ ನಾವೇ ಪಾನಿಪುರಿ ಎಲ್ಲ ತಿನ್ನೋದಕ್ಕಾಗಲ್ಲ, ಏನಿದ್ರು ಮಸಾಲೆ ಪುರಿ, ನಿಪ್ಪಟ್ಟು ಮಸಾಲ ಈ ಥರದ್ದೇನಾದರೂ ತಿನ್ಬೋದು. ಅದನ್ನೆಲ್ಲ ತಿನ್ಕೊಂಡು ಬರ್ತಾ ನಮ್ಮನೆಯವರು ರೋಡಲ್ಲೇ ಹೇಳಿದ್ರು, ನೀನೇನೋ ಪಾನಿಪುರಿ ತಿಂದೆ, ಬಟ್ ನನಗೆ ಹೊಟ್ಟೆ ಹಸುವಾಗ್ತಿದೆ, ನಾನೇನು ಕೇಳ್ತೀನಿ ಅದನ್ನು ಮಾಡಿಕೊಡು ಅಂತ. ಅವರು ರೊಟ್ಟಿ ಮತ್ತು ಖಾರ ಚಟ್ನಿನ ಮಾಡಿಕೊಡು ಅಂತ ಕೇಳಿದ್ರು. ಅವ್ರಿಗೆ ಜ್ವರ ಇತ್ತಲ್ವ, ಬಾಯೆಲ್ಲ ಸ್ವಲ್ಪ ಕೈ ಆಗಿತ್ತಂತೆ, ಹಾಗಾಗಿ ಖಾರ ಚಟ್ನಿನ ಮಾಡಿಕೊಡು ಅಂತ ಕೇಳಿದ್ರು. ನಾನು ಕೂಡ ಬಂದ ತಕ್ಷಣ ಒಂದು ಸ್ವಲ್ಪನೂ ಲೇಟ್ ಮಾಡ್ದಲೆ ರೊಟ್ಟಿನ ಹಾಕಿ ಅವರಿಗೆ ರೊಟ್ಟಿನ ಕೊಟ್ಟು ಹಾಗೆ ಚಟ್ನಿನೂ ಕೂಡ ಮಾಡಿದ್ದೆ. ಅವ್ರದ್ದೆಲ್ಲ ಊಟ ಮುಗ್ದಾದ್ಮೇಲೆ ನಾನು ಕೂಡ ಊಟನ ಮಾಡಿಕೊಂಡೆ. ನನಗೆ ಮಸಾಲೆ ಪುರಿ ತಿಂದಿದ್ದರಿಂದ ಜಾಸ್ತಿ ಏನು ಊಟ ಮಾಡೋ ಹಾಗೆ ಇರಲಿಲ್ಲ, ಹಾಗಾಗಿ ನಮ್ಮನೆಯವರು ಬೈತಾರೆ ಅಂತ ಹೇಳಿ ಅರ್ಧ ರೊಟ್ಟಿನ ಹಿಡ್ಕೊಂಡು ಕೂತಿದ್ದೆ. ಊಟನೆಲ್ಲ ಮುಗಿಸ್ಕೊಂಡು ಹೊರಗಡೆನೇ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ತುಂಬಾ ಸೆಕೆ ಆಗುತ್ತೆ, ಹಾಗೆ ನಾವು ಏನೇ ಫ್ಯಾನ್ ಹಾಕೋಬೋದು, ಬಟ್ ಫ್ಯಾನಲ್ಲಿ ಬರೋ ಅಂಥ ಗಾಳಿ ಮೂಗೆಲ್ಲ ಒಂಥರ ಉರಿ ಮತ್ತು ಮೂಗು ಕಟ್ಟೋದು ಮತ್ತು ಏನೋ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ. ಮೋಸ್ಟ್ಲಿ ಅದರಿಂದಲೇ ನಮಗೆ ಅರ್ಧ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ನನಗಂತೂ ಫ್ಯಾನ್ ಗಾಳೀಲಿ ಮಲಗೋದು, ಫ್ಯಾನ್ ಗಾಳೀಲಿ ಇರೋದು ಅಂದರೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಟೈಮು ಹೊರಗಡೆನೇ ಚೇರ್ ಹಾಕ್ಕೊಂಡು ಕೂತ್ಕೊಬಿಡ್ತೀವಿ. ತುಂಬಾ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಊಟ ಆಗೋಕ್ಕೂ ಮುಂಚೆನೂ ಹೊರಗಡೆನೇ ಇರ್ತೀವಿ, ಊಟ ಆದಮೇಲೂ ಕೂಡ ಹೊರಗಡೆ ಇರ್ತೀವಿ. ಊಟನ ಮುಗಿಸ್ಕೊಂಡು ಹಾಗೆ 2 ಸಪೋಟ ಹಣ್ಣಿತ್ತು, ಅವರೊಂದು ನಾನೊಂದು ಅಂತ ತಿಂದ್ಕೊಂಡು ಇನ್ನು ಮಜ್ಜಿಗೆ ಮಾಡೋದಕ್ಕೆ ಅಂತ ಹೇಳಿ ಮೊಸರನ್ನು ಕೂಡ ತಂದಿದ್ವಿ. ನಮಗಂತೂ ಒಂದು ಹೊತ್ತಿನ ಊಟ ಮಿಸ್ ಆಗ್ಬೋದು, ಬಟ್ ನಾವು ಯಾವತ್ತೂ ಕೂಡ ಮಜ್ಜಿಗೆನ ಮಿಸ್ ಮಾಡೋದೇ ಇಲ್ಲ, ಯಾವುದೇ ವೆದರ್ ಇದ್ದರೂ ಅಷ್ಟೇ. ಮಜ್ಜಿಗೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಜಜ್ಜಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಿಷ್ಟು ಕೂಡ ನನ್ನ ಈ ದಿನದ ವ್ಲಾಗ್ ಆಗಿರುತ್ತೆ. ಈ ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.